ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಸಾಂಬಾರು ಪುಡಿ ರಸಮ್ಗೆ ಏನೇನು ಬೇಕು ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ. ಅರಿಶಿಣ ಪುಡಿ, ಸಾಸಿವೆ, ಕರಿಬೇವು ಸೊಪ್ಪು, ಉಪ್ಪು, ಜೀರಿಗೆ, ಎಣ್ಣೆ, ಸ್ವಲ್ಪ ಇಂಗು, ಹುಣಸೆಹಣ್ಣು ಒಂದು ಸ್ವಲ್ಪ ಜಾಸ್ತಿನೇ, ನಮ್ಗೆ ಹುಳಿ ಎಷ್ಟು ಬೇಕೋ ಅಷ್ಟು ನೆನೆಸಿಟ್ಕೊಂಡಿದ್ದೀನಿ. ನೆನೆಸಿ ಹುಣಸೆಹಣ್ಣು ಹಿಂಡಿ ರಸ ಇಟ್ಕೊಂಡಿದ್ದೀನಿ. ಮೊದಲಿಗೆ ನಾನು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಬಾಣಲಿ ಕಾದಿದ್ದಾದಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ. ಎಣ್ಣೆ ಹಾಕಿದ್ದಾದಮೇಲೆ ಸ್ವಲ್ಪ ಎಣ್ಣೆ ಕಾಯಬೇಕು. ಕಾದಿದ್ದಾದಮೇಲೆ ಸಾಸಿವೆ ಹಾಕಬೇಕು. ಸಾಸಿವೆ ಹಾಕಿ ಚೆನ್ನಾಗಿ ಸಿಡ್ಲಿದ್ದಾದಮೇಲೆ ಕರಿಬೇವು ಹಾಕ್ಕೊತೀನಿ. ಆಮೇಲೆ ನಾನು ಈರುಳ್ಳಿ ಹಾಕ್ಕೊತೀನಿ. ಬೆಳ್ಳುಳ್ಳಿ, ಈರುಳ್ಳಿ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ಕೊತೀನಿ. ಆಮೇಲೆ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೊತೀನಿ ಲೈಟಾಗಿ. ಜಾಸ್ತಿ ರೋಸ್ಟ್ ಎಲ್ಲ ಫ್ರೈ ಮಾಡ್ಕೊತೀನಿ, ಲೈಟಾಗಿ ಫ್ರೈ ಮಾಡ್ಕೊತೀನಿ, ರೋಸ್ಟ್ ಬೇಡ. ಕಂದು ಬಣ್ಣ ಬರೋ ತನಕ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಅದಾದಮೇಲೆ ಟೊಮೊಟೊ ಹಾಕ್ಕೊತೀನಿ. ಮೀಡಿಯಮ್ ಸೈಜು ಟೊಮೊಟೊ ಒಂದು ಹಾಕ್ಕೊತೀನಿ. ಜೀರಿಗೆ ಕಾಳು ಹಾಕ್ಕೊಂಡಿದ್ದೀನಿ. ನಾನು ಜೀರಿಗೆ ಪೌಡರ್ ಅಲ್ಲ, ಜೀರಿಗೆ ಕಾಳೇ ಹಾಕ್ಕೊಂಡಿದ್ದೀನಿ. ಇದು ಸಾಂಬಾರು ಪುಡಿ ರಸಮು, ಜೀರಿಗೆ ರಸ ಅಲ್ಲ. ನಾವು ಸಾಂಬಾರು ಪುಡಿ ರಸನ ಅಂತೀರಿ, ಒಂದ್ಸರಿ ನೀರು ಸಾಂಬಾರು ಅಂತೀರಿ. ಅನ್ನಕ್ಕೆ ಚೆನ್ನಾಗಿರುತ್ತೆ, ಹುಳಿ ಹುಳಿಯಾಗಿ. ಒಂದು ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಒಂದು 75% ಬೆಂದಿರಬೇಕು. ಅದಕ್ಕೊಂಚೂರು ನಾನಿವಾಗ ಇಂಗು ಹಾಕ್ಕೊತೀನಿ, ಯಾಕಂದರೆ ಜೀರ್ಣ ಚೆನ್ನಾಗಾಗುತ್ತೆ ಅಂದ್ಬಿಟ್ಟು ಇಂಗು ಸ್ವಲ್ಪ ಹಾಕ್ಕೊತೀನಿ. ಅದು ಹಾಕ್ಕೊಂಡಿದ್ದಾದ್ಮೇಲೆ ಹುಣಸೆಹಣ್ಣು ನೀರು ಕಲಸಿಟ್ಕೊಂಡಿದ್ದೀನಿ. ಹುಣಸೆಹಣ್ಣು ನೆನೆಸಿ ಇಟ್ಟಿದ್ದಂಥ ನೀರಿದು ಹಾಕ್ಕೊಂಡು ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ. ನಾನು ಸಾಂಬಾರು ಪುಡಿ ಅಂದರೆ ಹುಳಿ ಸಾಂಬಾರಿಗೆ ನಾವು ಎಲ್ಲ ಬೇರೆ ಬೇರೆ ಮಾಡಲ್ಲ, ಒಂದರಲ್ಲೇ ಹಾಕಿ ಮಾಡೋಂಥ ಸಾಂಬಾರು ಪುಡಿ. ಅರಿಶಿಣ ಪುಡಿ ಹಾಕ್ತೀನಿ. ನಾನು ಖಾರದ ಪುಡಿ ಮತ್ತು ಮೆಣಸಿನ್ಕಾಯಿ ಏನು ಯೂಸ್ ಮಾಡ್ತಾಯಿಲ್ಲ ಇದರಲ್ಲಿ. ಸಾಂಬಾರು ಪುಡಿಯಲ್ಲೇ ಎಲ್ಲ ಇರ್ತೈತೆ. ಹಾಗಾಗಿ ಒಂದು ಸ್ವಲ್ಪ ಹುಣಸೆಹಣ್ಣು ರಸ ಹಾಕಿದ್ದಾದ್ಮೇಲೆ ಸ್ವಲ್ಪ ಸಾಂಬಾರು ಪುಡಿನ ಅರಿಶಿಣ ಪುಡಿ ಹಾಕಿ ಸ್ವಲ್ಪ ತಿರ್ಗಿಸ್ಕೊಟ್ಟು ನೆಕ್ಸ್ಟ್ ನೀರು ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಬೇಕು. ನಮ್ಮ ಮನೇಲಿ ಒಂದು 4 ಜನ ಬೇಕು ಅಂದ್ಬಿಟ್ಟು ನಾನು 1 ಲೋಟ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕುದಿಬೇಕಂದ್ರೆ, ಮೀಡಿಯಮ್ಮಾಗಿ ಕುದಿಬೇಕಂದ್ರೆ ಇದು ಹಾಕ್ಕೊತೀನಿ ನಾನು, ಕೊತ್ತಂಬರಿ ಸೊಪ್ಪು ಇವಾಗ ಹಾಕ್ಕೊಳಲ್ಲ. ಉಪ್ಪು ಹಾಕ್ಕೊಂಡಿದ್ದೀನಿ, ಉಪ್ಪು ಕಾಯಿಲೆ ಅಂದ್ಬಿಟ್ಟು ಇಂಗು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಮೀಡಿಯಮ್ ಕುದಿಬೇಕಂದ್ರೆ ಕರಿಬೇವು ಹಾಕ್ಬೇಕು ಒಂಚೂರು. ಅವಾಗ ಹಾಕಿದ್ರೇ ತುಂಬ ಘಮ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರ್ತೈತೆ ಈ ಥರ ಮಾಡ್ಕೊಂಡ್ರೆ. ಯಾರ್ಯಾರೆಲ್ಲ ಪ್ರೆಗ್ನೆಂಟ್ಸ್ ತುಂಬ ಇಷ್ಟಪಟ್ಟು ತಿಂತಾರೆ ನಮ್ಮ ಕಡೆ ಈ ರಸಮ್ನ. ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ ರಸಮ್ಮು. ನಾವು ಸಾಂಬಾರು ಪುಡಿ ರಸ ಅಂತ ಕರಿತೀರಿ, ತೆಲುಗುಯಲ್ಲಿ ನೀರು ಸಾಂಬಾರು ಅಂತ ಹೇಳ್ತೀರಿ ನಾವು. ನೋಡಿ, ಅನ್ನದ ಜೊತೆ ಚೆನ್ನಾಗಿರುತ್ತೆ, ನೀವು ಮಾಡ್ಕೊಂಡು ತಿನ್ನಿ. ಇವತ್ತಿನ ಬ್ಲಾಗ್ ಇಷ್ಟು ಆಗಿತ್ತು ಫ್ರೆಂಡ್ಸ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಓಕೆ, ಬಾಯ್ ಫ್ರೆಂಡ್ಸ್.